ಈ ದುಃಖಧಾಮವನ್ನು ಮರೆಯುತ್ತಾ ಹೋಗಿ. ಇಲ್ಲಿ ಬುದ್ಧಿ ಅಲೆದಾಡಬಾರದು. ಮಧುರ ಮಕ್ಕಳೇ, ಇದು ಈ ದುಃಖದ ದಡದಲ್ಲಿ ಕುಳಿತಿದ್ದರೂ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು. ದುಃಖಧಾಮವನ್ನು ಮರೆಯುತ್ತಾ ಹೋಗಬೇಕು. ಇಲ್ಲಿ ಬುದ್ಧಿ ಅಲೆದಾಟ ಇರಬಾರದು ಅಂತ ಬಾಬಾ ಹೇಳ್ತಾರೆ. ಸ್ಥಿರವಾಗಿ ಒಬ್ಬ ತಂದೆಯ ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರಶ್ನೆ, ತುಮಾರೆ ಪುರುಷಾರ್ಥ ಕಾ ಆಧಾರ ಕ್ಯಾ ಹೈ? ತಮ್ಮ ಪುರುಷಾರ್ಥದ ಆಧಾರ ಏನು ಅಂತ ಕೇಳ್ತಿದ್ದಾರೆ. ಏನು ಪುರುಷಾರ್ಥಕ್ಕೆ ಆಧಾರ? ಇನ್ನು ಪುರುಷಾರ್ಥ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಧಾರ ಏನು ಅಂತ ಬಾಬಾ ಕೇಳ್ತಿದ್ದಾರೆ. उत्तर, निश्चय। तुम्हें निश्चय है बाप नई दुनिया की सौगात लाई है। इस पुरानी दुनिया का विनाश होना ही है। इस निश्चय से तुम पुरुषार्थ करते हो। अगर निश्चय नहीं है तो सुधरेंगे नहीं। आगे चल अखबारों द्वारा तुम्हारा मैगजीन सबको मिलेगा, मैसेज सबको मिलेगा, आवाज़ निकलेगा, तुम्हारा निश्चय भी पक्का होता जाएगा। ತಂದೆ ಹೇಳ್ತಿದ್ದಾರೆ ಉತ್ತರದಲ್ಲಿ ನಿಶ್ಚಯದ ಆಧಾರದ ಮೇಲೆ ಪುರುಷಾರ್ಥ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ನಿನ್ನೆ ಕೂಡ ಬಾಬಾ ಅದನ್ನೇ ಹೇಳಿದ್ರಲ್ಲ, ಸಂಕಲ್ಪದಲ್ಲಿ ಏನಿರಬೇಕು? ದೃಢತೆ ಅಥವಾ ನಿಶ್ಚಯ ಇರಬೇಕು, ಆವಾಗ ಸಫಲತೆ ಅನ್ನೋದು ಸಿಗತ್ತೆ ಅಂತ. ಇವತ್ತಿನ ಉತ್ತರದಲ್ಲೂ ಬಾಬಾ ತಿಳಿಸ್ತಿದ್ದಾರೆ, ತಮಗೆ ನಿಶ್ಚಯ ಇದೆ, ತಂದೆ ಹೊಸ ಪ್ರಪಂಚದ ಉಡುಗೊರೆಯನ್ನು ತಂದಿದ್ದಾರೆ, ಈ ಹಳೆಯ ಪ್ರಪಂಚದ ವಿನಾಶ ಆಗಲಿದೆ ಅಂತ. ಈ ನಿಶ್ಚಯದಿಂದ ತಾವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ಒಂದು ವೇಳೆ ನಿಶ್ಚಯವೇ ಇಲ್ಲ ಎಂದರೆ ಸುಧಾರಣೆ ಕೂಡ ಆಗುವುದಿಲ್ಲ. ಇನ್ನು ಮುಂದೆ ನ್ಯೂಸ್ ಪೇಪರ್ಸಲ್ಲೂ ಕೂಡ ನಿಮ್ಮೆಲ್ಲ ಸಂದೇಶ ಹಾಕಲಾಗುತ್ತೆ, ಧ್ವನಿ 4 ಕಡೆ ಹರಡುತ್ತೆ. ಅದಕ್ಕೋಸ್ಕರ ತಾವು ಈ ನಿಶ್ಚಯವನ್ನು ಪಕ್ಕ ಮಾಡಿಕೊಳ್ಳಿರಿ. ಹೊಸ ಪ್ರಪಂಚಕ್ಕೆ ಹೋಗಬೇಕು, ಅದರ ಉಡುಗೊರೆಯನ್ನು ತಂದಿದ್ದಾರೆ. ಓಂ ಶಾಂತಿ. टावर ऑफ साइलेंस और टावर ऑफ सुख। तुम बच्चे यहाँ बैठे हो तो तुम्हारी बुद्धि घर में जानी चाहिए। वहाँ है शांति का टावर। ऊंचते ऊंच को टावर कहा जाता है। तुम शांति के टावर हो। घर में जाने के लिए तुम पुरुषार्थ कर रहे हो। बाबा ಹೇಳ್ತಿದ್ದಾರೆ ಇಲ್ಲಿ ಟವರ್ ಆಫ್ ಸೈಲೆನ್ಸ್, ಟವರ್ ಆಫ್ ಸುಖ ಅಂತ ಹೇಳ್ತಿದ್ದಾರೆ. ನೀವು ಮಕ್ಕಳು ಇಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿ ಎಲ್ಲಿಗೆ ಹೋಗಬೇಕು? ಮನೆ ಕಡೆ ಹೋಗಬೇಕು. ಯಾಕೆಂದರೆ ಅದೇ ಶಾಂತಿಯ ಟವರ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಟವರ್ ಅಂದ್ರೇನು? ಉನ್ನತವಾಗಿರುವುದನ್ನು ಟವರ್ ಎಂದು ಹೇಳಲಾಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅತಿ ಎತ್ತರವಾಗಿರುವಂತಹ ಸ್ತಂಭವನ್ನು ಟವರ್ ಅಂತ ಸ್ಥೂಲವಾಗಿ ಹೇಳ್ತಾರೆ. ಅದರಲ್ಲಿ ಬಾಬಾ ಹೇಳ್ತಾರೆ ಅತಿ ಉನ್ನತವಾಗಿರುವುದನ್ನು ಟವರ್ ಅಂತ ಹೇಳಿ. ಅದರಲ್ಲೇ ಬಾಬಾ ಹೇಳ್ತಾರೆ ನೀವು ಶಾಂತಿಯ ಟವರ್ ಆಗಿದ್ದೀರಿ. ಅತಿ ಉನ್ನತವಾಗಿರುವಂಥ ಶಾಂತಮಯ ಆತ್ಮರಾಗಿದ್ದೀರಿ, ಸುಖಮಯ ಆತ್ಮರು ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಪುನಃ ನೀವು ಮನೆಗೆ ಹೋಗಲಿಕ್ಕೆ ಪುರುಷಾರ್ಥವನ್ನು ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಕೇಸೆ ಜಾತೆ ಹೋ, ಮನೆಗೆ ಹೆಂಗೆ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ನಾವಂತೂ ಉನ್ನತ ಟವರ್ಸೆ, ಅತಿ ಉನ್ನತವಾಗಿರುವಂಥ ಟವರ್ ಶಾಂತಿಧಾಮಕ್ಕೆ ಹೋಗ್ತಿದ್ದೀವಿ. ಆದರೆ ಹೆಂಗೆ ಹೋಗ್ತೀರಿ? जो टावर में रहने वाला बाप है वह शिक्षा देते हैं कि मुझे याद करो, तो शांति के टावर में आ जाएंगे। उनको घर भी कहा जाता है, शांतिधाम भी कहा जाता है। यह बातें समझाई जाती है. ಯಾರು ಆ ಟವರಲ್ಲಿ ಇರ್ತಾರೆ ಅಂದರೆ ಯಾರು ಶಾಂತಿಧಾಮದಲ್ಲಿರ್ತಾರೋ ಆ ತಂದೆಯೇ ಬಂದು ನಮಗೀಗ ಶಿಕ್ಷಣೆಯನ್ನು ಕೊಡ್ತಿದ್ದಾರೆ. ನನ್ನನ್ನು ನೀವು ನೆನಪು ಮಾಡಿ, ಆಗ ತಾವು ಶಾಂತಿಯ ಟವರ್ ಆಗ್ತೀರಿ ಅಂತ. ಈ ರೀತಿ ನೀವು ನನ್ನ ನೆನಪು ಮಾಡಿದಾಗ ಮನೆಗೂ ಕೂಡ ಬರುತ್ತೀರಿ. ಶಾಂತಿಧಾಮ ಅಂತ ಅದನ್ನು ಹೇಳಲಾಗುತ್ತದೆ, ಅಥವಾ ಮನೆ ಎಂದು ಕೂಡ ಅದಕ್ಕೆ ಹೇಳಲಾಗುತ್ತದೆ.
ಇದೆಲ್ಲವೂ ಕೂಡ ತಿಳಿದುಕೊಳ್ಳುವಂಥ ಮಾತುಗಳು, ಅರ್ಥ ಮಾಡಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಪ್ನೇ ಶಾಂತಿಧಾಮ್ ಸುಖಧಾಮ್ ಕಿ ಯಾದ್ ಮೇ ರಹೋ. ಅದಕ್ಕೆ ಈಗೇನು ಮಾಡಬೇಕು, ನಿಮ್ಮ ಶಾಂತಿಧಾಮ ಹಾಗೂ ಸುಖಧಾಮದ ನೆನಪಿನಲ್ಲಿರಿ ಅಂತ ಹೇಳ್ತಿದ್ದಾರೆ. नहीं रह सकते हो तो गोया जंगल के कांटे हो, इसलिए दुख भासता है. अपने को शांतिधाम की निवासी समझो. अपने घर को याद करना है, भूलना नहीं है. घर है ही बाप का, यह है ही दुख का घाट. यहाँ बैठे भी जिनको बाहर की बातें याद आती है तो ऐसा नहीं कहेंगे कि इनको अपना घर याद है. इसलिए बाप रोज शिक्षा देते रहते हैं, घड़ी घड़ी शांतिधाम सुखधाम को याद करो. ಈಗ ತಾವು ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು. ನೆನಪು ಮಾಡಿಲ್ಲ ಅಂತಂದರೆ ನೀವು ಈ ಕಾಡಿನ ಮುಲ್ಲಾಗಿದ್ದೀರಿ ಅಂತಲೇ ಅರ್ಥ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ನಿಮಗೆ ಇಲ್ಲಿರುವಂತಹ ದುಃಖವೇ ಅನುಭವ ಆಗುತ್ತದೆ. ಒಂದು ವೇಳೆ ಈ ಕಾಡಿನ ಮುಳ್ಳನ್ನು ಬಿಟ್ಟಿದ್ದರೆ ನಾನು ಶಾಂತಿಧಾಮದ ನಿವಾಸಿ ಆತ್ಮ ಎಂದು ತಿಳಿದುಕೊಂಡರೆ ಸುಖವಿರುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ಶಾಂತಿಧಾಮದ ನಿವಾಸಿ ಎಂದು ತಿಳಿದುಕೊಳ್ಳಿರಿ, ಮನೆಯನ್ನು ನೆನಪು ಮಾಡಿ, ಎಂದಿಗೂ ಕೂಡ ಮರೆತು ಹೋಗಬೇಡಿ ಅಂತ ಬಾಬಾ ಹೇಳ್ತಾರೆ. ಮನೆಯಲ್ಲಿ ತಂದೆ ತಾನೇ ಇರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ತಂದೆಯನ್ನು ನೆನಪು ಮಾಡ್ತಾ ಮನೆಯನ್ನು ನೆನಪು ಮಾಡ್ತಾ ಇರಿ ಅಂತ ಹೇಳ್ತಿದ್ದಾರೆ. ಇದಂತೂ ದುಃಖದ ದಡವಾಗಿದೆ, ಇದನ್ನು ನೆನಪು ಮಾಡಬೇಕು. ಒಂದು ವೇಳೆ ನೀವು ತಂದೆ ಹತ್ರ ಬಂದಿದ್ದರೂ ಇಲ್ಲಿ ಕುಳಿತಿದ್ದರೂ ಸಹ ಹೊರಗಿನ ವಿಚಾರ ನಿಮಗೆ ಏನಾದರೂ ನೆನಪಿಗೆ ಬರ್ತಿದೆ ಅಂತಂದರೆ ನಿಮ್ಮ ಬುದ್ಧಿಯಲ್ಲಿ ಶಾಂತಿಧಾಮ ಹಾಗೂ ಸುಖಧಾಮ ನೆನಪಿಲ್ಲ ಅಂತಾನೆ ಅರ್ಥ. ಅದಕ್ಕೆ ತಂದೆ ಪ್ರತಿದಿನವೂ ಕೂಡ ಹೇಳ್ತಿರ್ತಾರೆ, ಕ್ಷಣ ಕ್ಷಣ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ ಅಂತ. ಗೀತಾ ಮೇ ಬಿ ಬಾಪ್ ಕೆ ಮಹಾವಾಕ್ಯ ಹೈ कि मुझे याद करो, ಭಗವಾನ್ ಕ್ಯಾ ಬನಾಯಂಗೆ. ಗೀತೆಯಲ್ಲೂ ಕೂಡ ತಂದೆಯ ಮಹಾವಾಕ್ಯವಿದೆ, ನನ್ನ ನೆನಪು ಮಾಡಿ ಅಂತ. ಆವಾಗ ನಮಗೆ ತಂದೆ ಗೊತ್ತಿರಲಿಲ್ಲ, ಇವಾಗ ತಂದೆಯನ್ನು ಸರಿಯಾಗಿ ನಾವು ತಿಳಿದುಕೊಂಡಿದ್ದೀವಿ. ಅದಕ್ಕೋಸ್ಕರ ಈಗಾದರೂ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಭಗವಂತ ಬಂದು ಏನು ಮಾಡಿದ್ರು ಅಂತ ಕೇಳ್ತಿದ್ದಾರೆ ಬಾಬಾ. ಅವ್ರು ನೆನಪು ಮಾಡಬೇಕಂದ್ರೆ ಅವ್ರೇನೋ ಒಂದು ಮಾಡಿರಬೇಕಲ್ಲ, ಕರ್ತವ್ಯ. ಏನು ಮಾಡ್ತಾರೆ ತಂದೆ ಬಂದು? ಸ್ವರ್ಗ ಕಾ ಮಾಲಿಕ್ ಬನಾಯಂಗೆ. ಅವ್ರು ಕ್ಯಾ, ಸ್ವರ್ಗದ ಮಾಲೀಕರನ್ನೇ ಮಾಡ್ತಾರಲ್ವಾ, ಇನ್ನೇನು ಬೇಕು ಅಂತ ಕೇಳ್ತಿದ್ದಾರೆ ಬಾಬಾ. ಜಬ್ ಸ್ವರ್ಗ का मालिक बनने बैठे हो तो घर के लिए, स्वर्ग के लिए जो बाप का श्रीमत देते हैं उस पर पूरा पूरा चलना है. ನಿಮ್ಮನ್ನು ತಂದೆ ಸ್ವರ್ಗಕ್ಕೇನೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಮತ್ತೇನು ಬೇಕು? ಅದಕ್ಕೋಸ್ಕರ ಮನೆಗೆ ಹೋಗಲಿಕ್ಕೆ ಹಾಗೂ ಸುಖಧಾಮಕ್ಕೆ ಹೋಗುವಂಥ ದಾರಿ ಅಥವಾ ಶ್ರೀಮಂತ ತಂದೆ ಏನು ಕೊಡ್ತಿದ್ದಾರೋ ಅದರಂತೆ ಪೂರ್ತಿಯಾಗಿ ನಡಿಬೇಕು. दुनिया में कितने ढेर के ढेर गुरु है. बाप ने समझाया है कि कोई भी धर्म स्थापक को गुरु नहीं कहा जाता है, वह तो सिर्फ धर्म स्थापना के लिए आते हैं, वापस ले जाने थोड़े ही आते हैं. गुरु अर्थात जो वापस निर्वाण धाम वानप्रस्थ में ले जाए, परंतु एक भी गुरु वापस ले जाने वाला है नहीं, एक भी निर्वाण धाम में जाते नहीं. वाणी से परे अर्थात घर, वानप्रस्थ का अर्थ ना गुरु लोग जानते ना फॉलोअर्स जानते हैं. एक भी निर्वाण धाम जाते नहीं हैं, तो बच्चों को कितना समझाया जाता है. ಈಗ ಪ್ರಪಂಚದಲ್ಲಿ ನೋಡಿ ಎಷ್ಟೊಂದು ಅನೇಕ ಗುರುಗಳಿದ್ದಾರೆ, ಆದರೆ ತಂದೆ ಅರ್ಥ ಮಾಡಿಸ್ತಿದ್ದಾರೆ ಮಕ್ಕಳೇ, ಯಾವುದೇ ಧರ್ಮ ಸ್ಥಾಪಕರನ್ನು ಗುರು ಎಂದು ಹೇಳಲಾಗುವುದಿಲ್ಲ. ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಮಾತ್ರ ಇಲ್ಲಿಗೆ ಬರುತ್ತಾರೆ. ಆದರೆ ತಂದೆ ಬಂದು ಯಾವ ವಾರಸತ್ವ ಕೊಡ್ತಾರೋ, ಯಾವ ಸದ್ಗತಿಯನ್ನು ಕೊಡ್ತಾರೋ ಅದು ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ. ತಂದೆ ಮಾತ್ರ ಬಂದು ವಾಪಸ್ ನಮ್ಮನ್ನು ಮುಕ್ತಿಧಾಮಕ್ಕೆ ಅಥವಾ ನಿರ್ವಾಣ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಆಸ್ತಿ ಏನಿದೆ ಅಥವಾ ಈ ಮಾರ್ಗ ಏನಿದೆ ಅದು ಯಾವ ಗುರು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರನ್ನು ಗುರುಗಳೆಂದೂ ಕೂಡ ಹೇಳಲಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಿರ್ವಾಣ ಧಾಮ ಅಂದರೆ ವಾಣಿಯಿಂದ ದೂರ ಇರುವಂಥ ಸ್ಥಾನ, ಅದು ನಮ್ಮ ಮನೆ ಆಗಿದೆ. ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಯಾವ ಫಾಲೋವರ್ಸು ಕೂಡ ಮಾರ್ಗ ಗೊತ್ತಿಲ್ಲ, ಯಾವ ಗುರುಗಳಿಗೂ ಕೂಡ ಇದು
ಗೊತ್ತಿಲ್ಲ. ಇದನ್ನು ತಂದೆಯೇ ಬಂದು ಅರ್ಥ ಮಾಡಿಸ್ತಾರೆ. यह चित्र है सतयुग के और वह है त्रेता के। उन्हों को भगवान ही कहा जाता है। लक्ष्मी नारायण को भी भगवान भगवती नहीं कहा जाता है। आदि सनातन है देवी देवता धर्म। सिवाय देवी देवताओं के कोई भी स्थायी पवित्रता नहीं होती। 21 जन्म पवित्र सिर्फ एक ही धर्म रहता है, फिर धीरे धीरे अवस्था कला कम होती जाती है। त्रेता में 2 कला कम होती है तो सुख भी कम हो जाती है। उन्हों को कहा जाता है त्रेता युग 14 कला। अभी तुमको बाप का परिचय है और सृष्टि चक्र का ज्ञान है। ಈಗ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ನಾನು ನಿಮ್ಗೆ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದೇನೆ, ಇಲ್ಲಿ ಚಿತ್ರಗಳು ಕೂಡ ಇದೆಯಲ್ವಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೃಷ್ಟಿ ಆದಿಯಿಂದ ಹಿಡಿದು ಚಿತ್ರಗಳಿವೆ, ಅಂದರೆ ಸತ್ಯಯುಗದ ಚಿತ್ರವೂ ಕೂಡ ಇಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಹೊರಗಿನಲ್ಲಿ ತ್ರೇತಾಯುಗದ ಚಿತ್ರವನ್ನು ತೋರಿಸ್ತಾರೆ, ರಾಮ ಸೀತೆಯರ ಬಗ್ಗೆ ಕೂಡ ತೋರಿಸ್ತಾರೆ. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಯಾರೂ ಅರ್ಥಕೊಂಡಿಲ್ಲ. ಮತ್ತು ಇವರನ್ನು ದೇವತೆಯರು ಅಥವಾ ದೇವತೆರಂತ ಹೇಳ್ಬೋದು, ಆದರೆ ಭಗವಂತ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಲಕ್ಷ್ಮೀ ನಾರಾಯಣರನ್ನು ಭಗವಾನ್ ಭಗವತಿ ಎಂದು ಕೂಡ ಹೇಳಲು ಸಾಧ್ಯ ಇಲ್ಲ. ಅವರು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ ಹೇಳ್ತಿದ್ದಾರೆ. ಕೇವಲ ದೇವಿ ದೇವತೆಯರು ಬಿಟ್ಟರೆ ಸ್ಥಿರವಾಗಿ ಪವಿತ್ರವಾಗಿರುವಂಥವ್ರು ಮತ್ತಾರೂ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಬಿಟ್ಟರೆ ಮತ್ತಾವುದೇ ಧರ್ಮ ಇಷ್ಟು ಕಾಲ ಪವಿತ್ರವಾಗಿ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. 20 ಜನ್ಮಗಳು ಅಂತಂದರೆ ಪೂರ್ತಿಯಾಗಿ ಅರ್ಧ ಕಲ್ಪ ಪವಿತ್ರವಾಗಿರುವಂತಹ ಧರ್ಮ ಯಾವುದು ಅಂತಂದರೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮ. 21 ಜನ್ಮ ಪವಿತ್ರವಾಗಿರ್ತದೆ ಅಂತ ಹೇಳ್ತಾರೆ. ಆನಂತರ ಕಲೆಗಳನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನು ಅಂತಂದರೆ ತ್ರೇತಾ ಯುಗದಲ್ಲೂ 2 ಕಲೆ ಕಡಿಮೆ ಆಗುತ್ತೆ, ಅಂದರೆ ಅಲ್ಲೂ ಕೂಡ ಸ್ವಲ್ಪ ಸುಖದಲ್ಲಿ ಕಡಿಮೆ ಆಗಿಬಿಡುತ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವರನ್ನು ತ್ರೇತಾ ಯುಗದ 14 ಕಲಾ ಸಂಪೂರ್ಣರು ಅಂತ ಹೇಳಲಾಗುತ್ತೆ. अभी तुमको बाप का परिचय है, सृष्टि चक्र का ज्ञान है, उसको ही तुम याद करते हो, परंतु कईयों की बुद्धि कहाँ ना कहाँ भटकती रहती है, याद नहीं करते हैं। अच्छा, और कुछ भी ना समझ सको तो आस्तिक बनकर बाप को तो बुद्धि में रखो। बाप का रचना के आदि मध्य अंत्य को तो जानते हो ना। उस झाड़ का आदि मध्य अंत्य नहीं कहा जाता है, इस झाड़ का आदि मध्य अंत्य है, क्योंकि मध्य में रावण राज्य शुरू हो जाता है, कांटा बनना शुरू होता है, बगीचा जंगल बनना शुरू होता है। इस समय सारी झाड़ जड़जड़ीभूत अवस्था हो गई है, सारा झाड़ सूख कर तमो प्रदान हो गया है, सारा सूखा हुआ झाड़ है। फिर कलम लगाना पड़े, इसका कलम लगता है, कलम ना लगे तो प्रलय हो जाता है। प्रलय अर्थात सारी जलमय नहीं होती, भारत रह जाता, परंतु जलमय नाम तो है ना। ಈಗ ನಿಮಗೆ ತಂದೆಯ ಪರಿಚಯ ಹಾಗೂ ಸೃಷ್ಟಿಚಕ್ರದ ಜ್ಞಾನ ಎರಡೂ ಸಹ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ 2 ಜ್ಞಾನ ನಮಗೆ ಇರಲಿಲ್ಲ, ಭಗವಂತ ಅಂತ ಬಲೆ ಕರಿತಿದ್ವಿ, ಆದರೆ ಆ ಭಗವಂತನ ಬಗ್ಗೆ ನಮಗೆ ಸಂಪೂರ್ಣ ಪರಿಚಯ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಅವರನ್ನು ತಿಳ್ಕೊಂಡಿದ್ದೀರಿ, ಅದರಿಂದ ಅವರನ್ನು ನೆನಪು ಮಾಡಿ. ಆದರೆ ಕೆಲವರಿಗೆ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರುತ್ತೆ, ನೆನಪೇ ಇರುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಏನೇನೋ ಯೋಚನೆ ಮಾಡುವಂಥ ಬದಲು ಆಸ್ತಿಕರಾಗಿ, ಅಂದರೆ ತಂದೆ ಬಗ್ಗೆ ಸಂಪೂರ್ಣ ಪರಿಚಯವನ್ನು ತಿಳಿದುಕೊಂಡು ಇವರು ನನ್ನ ತಂದೆ ಎಂದು ಒಪ್ಪಿಕೊಂಡು ಅವರೊಬ್ಬರ ನೆನಪಿನಲ್ಲಾದರೂ ಇರಿ ಅಂತ ಬಾಬಾ ಹೇಳ್ತಿದ್ದಾರೆ. ಏನೇನೋ ವಿಚಾರಗಳು ನೆನಪು ಮಾಡೋದ್ರಿಂದ ಲಾಭವಿಲ್ಲ, ಒಬ್ಬ ತಂದೆ ನೆನಪು ಮಾಡಿ. ತಂದೆ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಿರಿ. ಈ ವೃಕ್ಷದ ಆದಿ ಮಧ್ಯ ಅಂತ್ಯ ಯಾರಿಗೂ ಕೂಡ ಗೊತ್ತಿಲ್ಲ, ಹೀಗೆ ಹೇಳಲು ಸಹ ಆಗುವುದಿಲ್ಲ. ಈ ವೃಕ್ಷದ ಆದಿ ಮಧ್ಯ ಅಂತ್ಯ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಏಕೆಂದರೆ ಮಧ್ಯದಿಂದ ರಾವಣ ರಾಜ್ಯ ಅನ್ನೋದು ಇಲ್ಲಿ ಶುರುವಾಗುತ್ತೆ. ಮುಳ್ಳುಗಳಾಗುವುದು ಕೂಡ ಅಲ್ಲಿಂದನೇ ಮೊದಲು ಮಾಡುತ್ತಾರೆ. ಹೂವಿನ ತೋಟವಾಗಿರುವುದು
ಮುಳ್ಳಿನ ಕಾಡಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ಈ ಪೂರ್ತಿ ಈಗ ವೃಕ್ಷ ಏನಿತ್ತು ಸತೋ ಪ್ರಧಾನವಾಗಿ ಇದು ತಮೋ ಪ್ರಧಾನವಾಗಿ ಶಿಥಿಲಾವಸ್ಥೆಗೆ ಬಂದು ತಲುಪಿದೆ. ಪೂರ್ತಿ ವೃಕ್ಷ ಒಣಗಿ ಹೋಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದೆ. ಪುನಃ ಏನು ಮಾಡಬೇಕು? ಈಗ ಅದರದ್ದು ಸಸಿಯನ್ನು ನಾಟಬೇಕಾಗುತ್ತೆ. ಸಸ್ಯ ನಾಟೋದಕ್ಕಿಂತ ಬಾಬಾ ಹೇಳ್ತಾರೆ ಅದರದ್ದೇ ಒಂದು ಎಲೆಯನ್ನು ತೆಗೆದುಕೊಂಡು ಪುನಃ ನಾಟಲಾಗುತ್ತದೆ ಮತ್ತು ಹೊಸದಾಗಿ ಚಿಗುರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ವೃಕ್ಷ ಏನಿದೆ ಇದು ಪೂರ್ತಿ ಶಿಥಿಲಾವಸ್ಥೆಗೆ ತಲುಪಿರುವಂಥ ಕಾರಣ ಅಂದರೆ ಈ ಪ್ರಪಂಚವೇ ತಮೋ ಪ್ರಧಾನ ಆಗಿರುವಂಥ ಕಾರಣ ಇದು ಪುನಃ ಸತೋ ಪ್ರಧಾನ ಆಗಲೇಬೇಕು. ಪ್ರಳಯ ಆಗುತ್ತೆ ಅಂದಿದ ತಕ್ಷಣ ಪೂರ್ತಿ ಪ್ರಪಂಚ ಎಲ್ಲ ಜಲಮಯ ಆಗಿಬಿಡುತ್ತೆ. ಅಂದರೆ ಎಲ್ಲವೂ ಕೂಡ ಸಮಾಪ್ತಿ ಆಗುತ್ತೆ ಅಂತೇನೂ ಇಲ್ಲ. 4 ಕಡೆ ಜಲಮಯ ಆಗುತ್ತೆ, ಆದರೆ ಕೇವಲ ಭಾರತ ದೇಶ ಮಾತ್ರ ಉಳ್ಕೊಳ್ಳುತ್ತೆ. ಆದರೆ ಅದಕ್ಕೆ ಜಲಮಯ ಅಂತಾನೆ ಹೆಸರಿಟ್ಟು ಹೇಳಲಾಗಿದೆ. मीठे मीठे बच्चे जानते हैं कि चारों ओर ही जलमय हो जाती है, भारत ही सिर्फ रहता है। जैसा बाढ़ आती है फिर उतरती कला भी है ना। तो कहते भी है बीके सारा दिन मौत ही मौत कहते रहते, बस मौत आने वाला है तो समझते हैं कि यह तो अशुभ बोलते हैं। बोलो नहीं, हम कोई विनाश थोड़े ही कहते हैं, हम तो कहते पवित्रता सुख शांति का धर्म स्थापना हो रहा है। विनाश ना हो तो कैसे हो? गुप्त वेश में शांतिधाम और सुखधाम को याद करना है। स्थापन तो हो रही है, या तो हम शुभ बोलते हैं। तुम भी कहते हो ना, हे पतित पावन हो, हमको पावन बनाकर ले चलो। तो तुम खुद कहते हो ना कि हमको ले चलो। हम भी शुभ बोलते हैं कि तुम भी शुभ बोलते हो। तुम कहते हो हमको पावन बनाकर इस दुखधाम की दुनिया से ले चलो शांतिधाम में, यह तो शुभ बोलते हो ना। कहते हो आओ माना पतितों का विनाश करो, पावन की स्थापना करो। ಮಧುರಾತಿ ಮಧುರ ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ 4 ಕಡೆ ಈಗ ಜಲಮಯವಾಗಲಿದೆ ಅಂತ. ಆದರೆ ಕೇವಲ ಭಾರತ ದೇಶ ಮಾತ್ರ ಉಳ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಬಾಬು. ಇವಾಗ ಏನಾದರೂ ಒಂದು ಫ್ಲಡ್ಸ್ ಬಂತು ಅಂತಂದರೆ ಅದೆಲ್ಲ ಕೂಡ ಏನಾಗುತ್ತೆ, ಆ ಏರಿಯಾ ಎಲ್ಲ ಕೂಡ ವಾಶೌಟ್ ಆಗಿಬಿಡುತ್ತಲ್ಲ, ಎಲ್ಲವೂ ಕೂಡ ಏನಿಲ್ಲ ಇದರಲ್ಲಿ ಸಮಾಪ್ತಿ ಆಗಿಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಬೀಕೆಗಳೆಲ್ಲವೂ ಕೂಡ ಏನು ಹೇಳ್ತೀರಿ, ನಮ್ಮ ಮೃತ್ಯು ನಮ್ಮ ಎದುರುಗಡೆ ಇದೆ, ಇನ್ನೇನು ವಿನಾಶ ಆಗಿಬಿಡುತ್ತೆ, ಎಲ್ಲರ ಸಾವು ಎದುರುಗಡೆ ಇದೆ, ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾವೆಲ್ಲರೂ ಕೂಡ ಸತ್ತೋಗ್ತೀವಿ ಅಂತ ಹೇಳ್ತೀವಿ. ಈ ಮಾತು ಹೊರಗಿನವರು ಕೇಳಿದಾಗ ಹೇಳ್ತಾರೆ, ಏನ್ರಿ ನೀವೆಲ್ಲ ಅಶುಭನೇ ಮಾತಾಡ್ತೀರಾ, ಈ ಪ್ರಪಂಚ ವಿನಾಶ ಆಗಬೇಕಂತ ಯಾರಾದರೂ ವಹಿಸ್ತಾರಾ, ಯಾಕೆ ಯಾವಾಗಲೂ ಕೂಡ ಹಿಂಗೆ ಹೇಳ್ತೀರಾ ನೀವು ಅಂತ ಕೇಳಬಹುದು. ಅವಾಗ ಬಾಬಾ ಹೇಳ್ತಾರೆ ನೀವೇನು ಹೇಳಬೇಕು ಅಂತಂದರೆ, ನಾವು ಎಲ್ಲಿ ಅಶುಭವನ್ನು ಮಾತಾಡ್ತಿದ್ದೀವಿ, ನಾವು ಹೇಳ್ತಿರೋದು ಪವಿತ್ರತಾ ಸುಖ ಶಾಂತಿ ಧರ್ಮ ಸ್ಥಾಪನೆ ಆಗಬೇಕು ಅಂತ. ಆ ಪವಿತ್ರತಾ ಸುಖ ಶಾಂತಿ ಧರ್ಮ ಸ್ಥಾಪನೆ ಆಗಬೇಕು ಅಂತಂದರೆ ಈ ಎಲ್ಲ ಪತಿತ ಪ್ರಪಂಚ ವಿನಾಶ ಆಗಬೇಕಾಗಿದೆ. ವಿನಾಶ ಆಗಿಲ್ಲ ಅಂತಂದರೆ ಶಾಂತಿ ಹೆಂಗಿರಲಿಕ್ಕೆ ಸಾಧ್ಯ ಇದ್ರಲ್ಲಿ. ಅದಕ್ಕೋಸ್ಕರ ನೀವೀಗ ಗುಪ್ತ ವೇಷದಲ್ಲಿ ಶಾಂತಿಧಾಮ ಹಾಗೂ ಸುಖಧಾಮವು ನೆನಪು ಮಾಡಿ ಅಂತಲೇ ನಾವು ಹೇಳ್ತಿದ್ದೀವಿ. ನಾವು ಹೇಳುವುದು ಶುಭವೇ ಅಂತ ಅವ್ರಿಗೆ ಅರ್ಥ ಮಾಡಿಸಿ. ಇನ್ನೂ ಹೇಳಬೇಕು ಅಂತಂದರೆ ನೀವು ಹೇಳ್ತೀರಲ್ವ, ಹೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಈ ಪತಿತ ತನವನ್ನು ಅಥವಾ ಈ ಪತಿತ ಪ್ರಪಂಚದಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗಿ ಪಾವನ ಪ್ರಪಂಚಕ್ಕೆ ಕಲಿಸ್ಕೊಡಿ ಅಂತ ನೀವೇ ಹೇಳಿದ್ರಲ್ವ. ಇವಾಗ ಪತಿತ ಪ್ರಪಂಚ ಹೋಗಬೇಕು, ಪಾವನ ಪ್ರಪಂಚ ಬರಬೇಕು ಅಂತ ನೀವೇ ಹೇಳ್ತಿದ್ದೀರಲ್ವ. ಪಾವನ ಪ್ರಪಂಚ ಸ್ಥಾಪನೆ ಆಗಬೇಕಂತಂದರೆ ಈ ಪತಿತರ ವಿನಾಶ ಆಗಲೇಬೇಕು ಅಂತ ಅರ್ಥ. ಅದಕ್ಕೆ ನೀವು ಶುಭವನ್ನೇ ಹೇಳ್ತೀರಿ, ನಾವು ಕೂಡ ಶುಭವನ್ನೇ ಹೇಳ್ತಿದ್ದೀವಿ ಅಂತ ಅರ್ಥ ಮಾಡಿಸಿ. मांगते हो ना कि आकर विश्व में शांति स्थापना करो। शांति तो सचयुग में ही होता है। सो तो गुप्त वेश में विश्व में शांति स्थापना हो रही है। जब तक अर्थ नहीं समझाओ तब तक समझ ना सके। ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಕರೀತೀರಲ್ವ, ಸತ್ಯುಗದಲ್ಲಿ ಮಾತ್ರ ಶಾಂತಿ ಸುಖ ಸಿಗಲು ಸಾಧ್ಯ. ಅದಕ್ಕೋಸ್ಕರ ಅದನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಈ ವಿಶ್ವದ ವಿನಾಶ ಆಗಲೇಬೇಕು. ಎಲ್ಲಿವರೆಗೂ ನೀವು ಇದನ್ನು ಅರ್ಥ ಸಹಿತವಾಗಿ
ಹೇಳುವುದಿಲ್ಲವೋ ಅಲ್ಲಿವರೆಗೂ ಅವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸಿವಾಯ್ ಬಾಪ್ಗೆ ಮೌತ್ ತೋ ಕೋಯಿ ದೇ ನಾ ಸಕೆ. ನಮ್ಮ ಮೃತ್ಯು ಕೊಡುವಂಥವರು ಕೂಡ ಯಾರು? ತಂದೆ ಮಾತ್ರ. ಅಂದರೆ ಸಹಜವಾಗಿ ನಾವು ಈ ದೇಹವನ್ನು ಬಿಡುವಂಥ ಮಾರ್ಗವನ್ನು ತಂದೆ ಮಾತ್ರ ನಮಗೆ ತಿಳಿಸ್ಕೊಡ್ತಾರೆ. बाप को कालों का काल कहा जाता है, सबको मौत देते हैं, कितने ढेर के ढेर को मौत देते हैं. ತಂದೆನದಕ್ಕೆ ಕಾಲರ ಕಾಲ ಮಹಾಕಾಲ ಎಂದು ಹೇಳಲಾಗುತ್ತದೆ. ಎಲ್ಲರಿಗೂ ಕೂಡ ಏನು ಕೊಡ್ತಾರೆ ಬಾಬಾ? ಮೃತ್ಯು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಎಷ್ಟು ಅನೇಕರಿಗೆ ಮೃತ್ಯು ಕೊಡ್ತಾರಲ್ವಾ. ಈಗ ನಾವೆಲ್ಲರೂ ಕೂಡ ಮರುಜನ್ಮವನ್ನು ಪಡೆದಿರುವಂಥವ್ರು ಎಲ್ಲ ಹಾಗೆ ನೋಡಿದ್ರೆ ನಾವೆಲ್ಲರೂ ಕೂಡ ಸತ್ತಿ ಮತ್ತೆ ಬ್ರತಿಕಿರುವಂಥವ್ರು. ಅಂದರೆ ಹಳೆ ಸಂಸ್ಕಾರ, ಹಳೆ ಸ್ವಭಾವ, ಹಳೆ ಜನ್ಮದಿಂದ ನಾವೆಲ್ಲರೂ ಕೂಡ ಸತ್ತೋಗಿದ್ದೀವಿ ಅಂತ ನನ್ನ ಅರ್ಥ. ಸುಖಮಯ ಜೀವನವನ್ನು ಪುನಃ ನಾವು ಪಡೆದಿದ್ದೀವಿ. सच्चे में कितने तोड़े मनुष्य होते हैं, बाकी सबको मौत मिल जाता है. बुलाते ही हो कि पावन दुनिया में ले चलो, तो पावन दुनिया ज़रूर नहीं ही होगी ना, या थोड़ी ही होगी. पुराना दुनिया की अर्थ भी नहीं समझते. पावन दुनिया में बहुत थोड़े मनुष्य रहते हैं, शांति रहती है. यह बातें समझने और समझाने में कितना सहज है, परंतु बुद्धि में बैठता ही नहीं, क्योंकि समय ही नहीं है बुद्धि में बैठने का. कहा भी जाता है कुंभकर्ण की नींद में सब सोए पड़े, या नहीं जगाएंगे. यह ड्रामा का बड़ा विचित्र है. या नहीं जागेंगे, ड्रामा का बड़ा विचित्र है. या तो सारी सृष्टि चक्र तुम्हारे बुद्धि में फिरना चाहिए. बाप आकर सारा ज्ञान दे देते हैं. उनको कहते ही है नॉलेजफुल, ज्ञान का सागर. ज्ञान का सागर एक बाप ही है. तुम जानते हो पानी के सागर कितने हैं, जिनके नाम उतने सागर व सागर एक ही है, या तो अलग अलग पार्टीशन का नाम रख दिया है. बाहर सागर तो एक ही है ना. ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ಈ ಹಳೆ ಪ್ರಪಂಚದ ವಿನಾಶ ಅನ್ನೋದು ಇದೆ. ಪಾವನರಾಗಿ ನೀವು ಆಗಲೇಬೇಕು, ಪಾವನ ಪ್ರಪಂಚಕ್ಕೆ ಹೋಗಲೇಬೇಕು. ಪಾವನ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಜನ ಇರ್ತಾರೆ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲೇ ಶಾಂತಿ ಇರಲಿಕ್ಕೆ ಸಾಧ್ಯ. ಎಲ್ಲ ಮಾತುಗಳು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಅರ್ಥ ಮಾಡಿಸುವಂತಹ ಸಹಜವಾಗಿರುವಂಥ ಮಾತುಗಳಾಗಿದೆ. ಆದರೆ ಇದು ಯಾರ ಬುದ್ಧಿಯಲ್ಲೂ ಕೂಡ ಕುಳಿತುಕೊಳ್ಳುವುದಿಲ್ಲ. ಏಕೆಂದರೆ ತಿಳಿದುಕೊಳ್ಳಲು ಸಮಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯರಿಗೆ ಎಲ್ಲ ಬುದ್ಧಿ ಹೊರಗಡೆನೇ ಅಲೆದಾಡ್ತಾ ಇರುತ್ತೆ. ಅವರ ಬುದ್ಧಿಯಲ್ಲಿ ಮಾತುಗಳು ಕುತ್ಕೋಬೇಕಂದ್ರೆ ಫಸ್ಟ್ ಕೇಳಬೇಕಲ್ವ. ಆ ಕೇಳಲಿಕ್ಕೆ ಸಮಯವೂ ಕೂಡ ಹೀಗೆ ಕೊಡುವುದಿಲ್ಲ ಮನುಷ್ಯರು ಅಂತ ಹೇಳ್ತಿದ್ದಾರೆ. ಈ ಮಾತುಗಳು ತುಂಬ ಸಹಜವಾಗಿದೆ. ಅದಕ್ಕೆ ಹೇಳಲಾಗುತ್ತೆ, ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ, ಎಷ್ಟು ಎಬ್ಬರಿಸಿದ್ರೂ ಕೂಡ ಎದ್ದೇಳುತ್ತಿಲ್ಲ ಅಂತ. ಏಕೆಂದರೆ ಅಜ್ಞಾನದಲ್ಲಿದ್ದು ಯಾರು ಜ್ಞಾನವನ್ನು ಕೇಳೋದಿಲ್ಲವೋ ಅವರಿಗೆ ಇದರ ಉದಾಹರಣೆಯನ್ನು ಹೇಳಲಾಗಿದೆ. ಈಗ ಬಾಬಾ ಹೇಳ್ತಾರೆ, ಎಷ್ಟು ವಿಚಿತ್ರ ನೋಡಿ, ಇದು ಎಷ್ಟು ಅದ್ಭುತವಾಗಿರುವಂಥ ಡ್ರಾಮಾ. ಸ್ವಯಂ ಇದರ ಬಗ್ಗೆ ತಂದೆಯೇ ತಿಳಿಸ್ಲಿಕ್ಕೆ ಬಂದಿದ್ದಾರೆ, ಆದರೆ ಎಲ್ಲರೂ ಇದರ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಚಕ್ರ ತಿರುಗ್ತಾ ಇರಬೇಕು. ತಂದೆ ಬಂದು ಪೂರ್ತಿ ಜ್ಞಾನವನ್ನು ಕೊಟ್ಟರು. ಅದಕ್ಕೆ ಅವರನ್ನು ಜ್ಞಾನದ ಸಾಗರ ಎಂದು ಕೂಡ ಹೇಳಲಾಗುತ್ತದೆ. ಜ್ಞಾನದ ಸಾಗರ ಅಂತೂ ಒಬ್ಬರು ಮಾತ್ರ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ನೀರಿನ ಸಾಗರ ಅಂತೂ ಎಷ್ಟೊಂದು ಇದೆಯಲ್ಲ, ಬೀಚಸ್ ಎಷ್ಟೊಂದಿದೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಂತೂ ಸಮುದ್ರ ಸಾಗರ ಅಂತ ತಂದೆ ಒಬ್ಬರಿಗೆ ಮಾತ್ರ, ಸಾಗರ ಅಂತ ತಂದೆ ಮಾತ್ರ ಹೇಳಲಾಗುತ್ತೆ. ಹೊರಗಡೆ ಸಾಗರ ಅಂತೂ ಇರೋದೊಂದೇ, ಆದರೆ ಹೆಸರುಗಳು ಪಾರ್ಟಿಷನು ಎಷ್ಟೊಂದು ಆಗಿಬಿಟ್ಟಿದೆ. ಆದರೆ ಇಲ್ಲಂತೂ ತಂದೆ ಒಬ್ಬರೇ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. वास्को डा गामा भी सारा चक्र लगाए, फिर वहाँ ही आकर खड़ा हो गया. तो सागर एक ही है ना, बीच बीच में टुकड़ा टुकड़ा कर अलग अलग बना दिया है. धरनी भी सारी ही है, सारी एक ही है, परंतु टुकड़ा टुकड़ा हुई पड़ी है. तुम्हारा राज्य होता है तो धरनी भी एक ही होती है, राज्य भी एक होता, नो टुकड़ा टुकड़ा. ಅರ್ಥ ಮಾಡಿಸೋದಕ್ಕೆ ಜನಗಳಿಗೆ ಬಾಬಾ ಹೇಳ್ತಿದ್ದಾರೆ, ಫಸ್ಟ್ ಇಂಡಿಯಾ ಮ್ಯಾಪ್ ಸ್ಕೆಚ್ ಕೊಟ್ಟಿದ್ಯಾರು? ವಾಸ್ಕೋ ಡ ಗಾಮ. ಈ ವಾಸ್ಕೋ ಡ ಗಾಮ ಏನು ಮಾಡಿದ್ರು, ಎಲ್ಲ ಚಕ್ರವನ್ನು ಹಾಕಿ ಸಂಪೂರ್ಣವಾಗಿ ತಿಳಿಸಿದರು ವರ್ಲ್ಡ್ ಮ್ಯಾಪ್ ಹೆಂಗಿರುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ರು
ಲಾಸ್ಟಿಗೆ ಬಂದು ಅದೇ ಪಾಯಿಂಟಲ್ಲಿ ನಿಂತ್ಕೊಂಡ್ರಲ್ವ, ಅಂದರೆ ಅದರ ಅರ್ಥ ಏನು, ಸಾಗರ ಒಂದೇ ಇದೆ ಅಂತ. ಅದರಲ್ಲಿ ಯಾವ ಡಿಫ್ರೆನ್ಸು ಕೂಡ ಅದರಲ್ಲೂ ಕೂಡ ಭಾಗ ಅನ್ನೋದು ಇಲ್ಲ. ಆದರೆ ಇಲ್ಲಿರುವಂಥ ಪ್ರಪಂಚದ ಮನುಷ್ಯರು ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಭಾಗ ಭಾಗ ಆಗಿ ಮಾಡಿಬಿಟ್ಟಿದ್ದಾರೆ. ಧರಣಿ ಕೂಡ ಒಂದೇ, ಆದರೆ ಈ ಧರಣಿಯನ್ನು ಕೂಡ ಏನು ಮಾಡಿಬಿಟ್ಟಿದ್ದಾರೆ, ತುಂಡು ತುಂಡಾಗಿ ಮಾಡಿಕೊಂಡಿದ್ದಾರೆ. ಆದರೆ ನಿಮಗೆ ಮಾತ್ರ ಗೊತ್ತಿರುವಂಥ ವಿಷಯವೇನು ಅಂತಂದರೆ, ಸತ್ಯುಗದಲ್ಲಿ ಧರಣಿಯೂ ಒಂದೇ, ಸಾಗರವೂ ಕೂಡ ಒಂದೇ ಆಗಿರುತ್ತದೆ ಅಂತ. ಅಂದರೆ ಬಾಬಾ ಹೇಳ್ತಾರಲ್ಲಿ ನೋ ಟುಕಡ ಟುಕಡ ಅಂತ ಬಾಬಾ ಹೇಳ್ತಿದ್ದಾರೆ. बाप आकर राज्य देते हैं, सारे सागर पर, सारी धरणी पर, सारे आसमान पर तुम्हारा राज्य होता है. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಭೂಮಿಯೂ ನಿಮ್ಮದೇ, ಆಕಾಶವೂ ನಿಮ್ಮದೇ, ಸಾಗರವೂ ನಿಮ್ಮದೇ ಅಂತ ಬಾಬಾ ಹೇಳ್ತಾರೆ. ಅಂತ ರಾಜ್ಯ ತಂದೆ ನಿಮಗೆ ಕೊಡ್ತಾರೆ. मुक्ति तो सब जानते हैं, बाकी जीवन मुक्ति अभी तुम ही जानते हो. जीवन मुक्ति में जाना भी कोई मासी का घर थोड़े ही है. मुक्ति में जाना तो कॉमन है, सब वापस लौटेंगे, जहाँ से आए फिर वहाँ जाएंगे ज़रूर. बाकी नई दुनिया में सब थोड़े ही आएंगे. ಬಾಬಾ ಹೇಳ್ತಿದ್ದಾರೆ, ಅಂಥ ರಾಜ್ಯವನ್ನು ಪಡಿಬೇಕು ಅಂತಂದರೆ ಸಹಜ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ, ಅಂದರೆ ಶಾಂತಿಧಾಮಕ್ಕಂತೂ ಎಲ್ಲರೂ ಹೋಗ್ತಾರೆ, ಎಲ್ಲಿಂದ ಬಂದರೂ ಅಲ್ಲಿಂದ ವಾಪಸ್ ತಲುಪುತ್ತಾರೆ. ಆದರೆ ಜೀವನ್ಮುಕ್ತಿ ಏನು ಸ್ವರ್ಗ ಇದೆ, ಸುಖಮಯ ರಾಜ್ಯ ಇದೆ, ಅಲ್ಲಿಗೆ ಹೋಗೋದೇನು ಚಿಕ್ಕಮ್ಮನ ಮನೆ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅಷ್ಟು ಸಹಜ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲಿ ತುಂಬ ಪರಿಶ್ರಮ ಪಡಬೇಕಂತ, ಅಂದರೆ ಅಲ್ಲಿಗೆ ಹೋಗಲಿಕ್ಕೆ ತುಂಬ ಪರಿಶ್ರಮವನ್ನು ಪಡಬೇಕಾಗ್ತದೆ. कोई कोई तो इतना देरी से आते हैं जो पुरानी दुनिया शुरू होने से थोड़े ही पहले, यानी 2 या 400 वर्ष पहले आते. वह क्या हुआ, जो अच्छी रीति नहीं पढ़ेंगे तो त्रेता में भी पिछाड़ी का थोड़ा समय रहेगा. ಬಾಬಾ ಹೇಳ್ತಿದ್ದಾರೆ, ಕೆಲವರು ಒಳ್ಳೆ ಪುರುಷಾರ್ಥ ಮಾಡದೇ ಇರುವಂಥ ಕಾರಣ ತುಂಬ ಲೇಟಾಗಿ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಶಾಂತಿಧಾಮದಿಂದ ತುಂಬ ಲೇಟಾಗಿ ಬರ್ತಾರೆ. ಇನ್ನೇನು ಹಳೆ ಪ್ರಪಂಚ ಶುರು ಆಗುತ್ತದೆ ಅನ್ನೋದ್ರಲ್ಲೇ ಸ್ವಲ್ಪ ಸಮಯಕ್ಕೆ ಅವರು ಬಂದುಬಿಡ್ತಾರೆ. ಅಂದರೆ 2 ಅಥವಾ 4 200 ವರ್ಷದ ಮೊದಲೇ ಅವರು ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅದರಲ್ಲಿ ಏನು ಲಾಭವಿದೆ, ಇಷ್ಟು ಜ್ಞಾನವನ್ನು ಪಡೆದು ತಂದೆಯನ್ನು ಪಡ್ಕೊಂಡು ಕೇವಲ ಸ್ವಲ್ಪ ಸಮಯದ ಮೊದಲೇ ಬರ್ತಿದ್ದಾರೆ ಅಂತಂದರೆ ಅದರಲ್ಲಿ ಯಾವುದೇ ಲಾಭ ಇಲ್ಲ. ಅದಕ್ಕೋಸ್ಕರ ನೀವು ಉನ್ನತ ಪುರುಷಾರ್ಥ ಮಾಡಿ ಸೃಷ್ಟಿಯ ಆದಿಯಲ್ಲಿ ಬರುವಂಥ ಪುರುಷಾರ್ಥವನ್ನು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಕೆಲವರು ಹೆಂಗೆ ಅಂತಂದರೆ ಚೆನ್ನಾಗಿ ಓದಿಲ್ಲ ಅಂದರೆ ತ್ರೇತಾದಲ್ಲಿ ಲಾಸ್ಟಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. 16 कला तो कभी बन ना सके, 14 कला के पिछाड़ी में आएंगे. ಅವರು 16 ಕಲಾ ಸಂಪೂರ್ಣ ಆಗೋದೇ ಇಲ್ಲ, ಯಾಕೆಂದರೆ ವಿದ್ಯೆಯಿಂದ ಆಗ್ತಾರೆ. ವಿದ್ಯೆನ ಚೆನ್ನಾಗಿ ಓದಿಲ್ಲ ಅಂದರೆ ಆಗೋದೇ ಇಲ್ಲ. 14 ಕಲೆಯಲ್ಲೂ ಕೂಡ ಲಾಸ್ಟಲ್ಲಿ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. उनको सामने दुख की दुनिया देखने में आएगी, कांटों की दुनिया के नज़दीक आ जाएंगे. वहाँ कोई यह मालूम नहीं पड़ता नहीं है, सारी नॉलेज अभी है जो बुद्धि में धारणा करनी होती है. ಬಾಬಾ ಹೇಳ್ತಿದ್ದಾರೆ, ಅವರು ಬರೋದೇ ಲೇಟಾಗಿ, ಅದರಿಂದ ಅವರು ನೋಡೋದೇ ಯಾವುದು, ಈ ದುಃಖದ ಪ್ರಪಂಚವನ್ನು ನೋಡ್ತಾರೆ, ಮುಳ್ಳಿನ ಪ್ರಪಂಚವನ್ನು ನೋಡ್ತಾರೆ, ಅದರ ಪ್ರಪಂಚಕ್ಕೆ ಹತ್ತಿರದಲ್ಲಿರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಒಳ್ಳೆಯ ಪುರುಷಾರ್ಥ ಈ ಸಮಯದಲ್ಲಿ ಮಾಡುವುದಿಲ್ಲ ಅಂದರೆ ಭವಿಷ್ಯದಲ್ಲಿ ಪ್ರಾರಬ್ಧವೂ ಕೂಡ ಶ್ರೇಷ್ಠವಾಗಿ ಸಿಗುವುದಿಲ್ಲ. ಆ ಸಮಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, ನಾವು ಈಗ ಅವಾಗ ಪುರುಷಾರ್ಥ ಮಾಡಿಲ್ಲ ಅದಕ್ಕೆ ಹಿಂಗಾಗಿದ್ದೀವಿ ಅಂತ. ಈ ಸಮಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಅದಕ್ಕೆ ಇದನ್ನು ಧಾರಣೆ ಮಾಡಿ. इस समय मनुष्यों के पास पैसे देखो कितने होंगे, कितने महल बनते रहते, कितने ऊंची ऊंची माड़ियाँ माना मंजिल बनाते रहते हैं. समझते सतयुग से भी भारत अभी ऊंच है, अभी है ही 18-20 मंजिल बनाते रहते हैं. तो अंत में कितने मंजिल बनावे. तो सतयुग त्रेता में तो यह माड़िया फ्लोर मंजिल होता नहीं, द्वापर में भी होता नहीं, या कलयुग में जब आकर मनुष्य बहुत हो जाते तो 2 मंजिल 10 मंजिल बढ़ते जाते हैं और
क्योंकि मनुष्य भी बढ़ते जाते हैं। तो वह जाए कहाँ, धंधा दूरी बहुत है, तो बड़े बड़े मकान भी बनाते जाते हैं शोभा के लिए। जंगल में मंगल हो जाता है, कितने अच्छे अच्छे मकान बनाते रहते हैं, जमीन ले लेते हैं। बॉम्बे पहले क्या थी, 80-90 वर्ष पहले देखो क्या हो गई। पहले तो कितने थोड़े मनुष्य थे, अभी तो देखो कितने मनुष्य हो गए। समुद्र को सुखाया है, अभी भी देखो समुद्र को कितना सुखाया है। पानी जैसा कमती होती जाती है, मनुष्य वृद्धि को पाते जाते तो पानी कहाँ से आएगी। पानी कम होती जाती है, समुद्र हटता जाता है, धरती छोड़ता है तो मकान बना देते हैं। फिर पानी चढ़ जाएगा तो कराची व बॉम्बे का बहुत सा हिस्सा पानी में चला जाएगा। ತಂದೆ ಹೇಳ್ತಿದ್ದಾರೆ, ಈಗ ನಿಮಗೆ ಈ ಜ್ಞಾನ ಎಲ್ಲ ಕೂಡ ಬುದ್ಧಿಯಲ್ಲಿ ಧಾರಣೆ ಆಗಿದೆ, ಆದರೆ ಇಲ್ಲಿರುವಂಥ ಹೊರಗಿನ ಮನುಷ್ಯರು ನೋಡಿ ಎಷ್ಟೊಂದು ದನದ ಅಹಂಕಾರದಲ್ಲಿದ್ದಾರೆ, ಅಥವಾ ಅವ್ರ ಹತ್ರ ಎಷ್ಟೊಂದು ದನ ಇದೆ, ಎಷ್ಟೊಂದು ದೊಡ್ಡ ದೊಡ್ಡ ಮಹಲುಗಳಿದೆ, ಎಷ್ಟು ಫ್ಲೋರ್ಸ್ ಎಲ್ಲ ಕಟ್ತಾರೆ. ಅವ್ರು ಅಂದ್ಕೊಳ್ತಾರೆ ಸತ್ಯದಲ್ಲಿರುವಂಥ ಭಾರತಕ್ಕಿಂತ ಈ ಕಲಿಯುಗದ ಭಾರತವೇ ಉನ್ನತ, ಇವಾಗಲೇ ಸಂಪದ್ಭರಿತವಾಗಿದೆ ಅಂತ ಧನವಂತರು ತಿಳ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಎಷ್ಟು ದನ ಇದ್ದರೂ ಕೂಡ ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಏನಾದರೂ ಆಯಿತು ಅಂತಂದರೆ ಅವರು ಭಿಕಾರಿಗಳಾಗುವರೆ. ಆದ್ದರಿಂದ ಇಲ್ಲಿ ಸದಾ ಸುಖ ಅನ್ನೋದು ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟೊಂದು ಫ್ಲೋರ್ಸ್ ಕಟ್ತಾರೆ, ಆದರೆ ಸತ್ಯಯುಗದಲ್ಲಿ ಎಷ್ಟು ಫ್ಲೋರ್ಸ್ ಇರುತ್ತೆ, ಸಿಂಗಲ್. ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಫ್ಲೋರ್ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಪ್ಲೇಸ್ ಇಲ್ಲ ಅಂತ ಒಂದಕ್ಕೆ 10-100 ಫ್ಲೋರ್ಸ್ ಕಟ್ತಾರೆ, ಆದರೆ ಸತ್ಯಯುಗದಲ್ಲಿ ಯಾವ ಫ್ಲೋರ್ಸ್ ಇರುವುದಿಲ್ಲ. ಅಲ್ಲಿ ಕೆಲವೇ ಮನುಷ್ಯರಿರ್ತಾರೆ, ಸ್ಥಾನವೂ ಕೂಡ ತುಂಬ ಇರುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಂತೂ ನೋಡಿ 18-20 ಫ್ಲೋರ್ಸು ಕೂಡ ಕಟ್ತಿರ್ತಾರಲ್ವ ಅಂತ ಬಾಬಾ ಹೇಳ್ತಿದ್ದಾರೆ. ಅಂತ್ಯ ಸಮಯದಲ್ಲಿ ಇದೆಲ್ಲ ಏನಾಗುವುದಿದೆ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಸತ್ಯಯುಗದಲ್ಲಿ ಇರಲಿಲ್ಲ, ಅಷ್ಟೇ ಅಲ್ಲದೆ ದ್ವಾಪರದಲ್ಲೂ ಯಾವ ಫ್ಲೋರ್ಸ್ ಇರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಯಾಕೆ 100 ವರ್ಷದ ಹಿಂದೆ ಕೂಡ ಇಷ್ಟೆಲ್ಲ ಬಿಲ್ಡಿಂಗ್ಸು ಕೂಡ ಇರಲಿಲ್ಲ. ಇವಾಗ ಏನಾಗ್ತಿದೆ ಎಲ್ಲ ಕೂಡ ಡೆವಲಪ್ ಆಗಿದೆ. ಬಾಬಾ ಹೇಳ್ತಾರೆ ಈಗಿರುವಂಥ ಜನಸಂಖ್ಯೆ ಎಷ್ಟು ಬೆಳೀತಾ ಹೋಗ್ತಿದೆ ಅಂತಂದರೆ ಚಿಕ್ಕ ಸ್ಥಾನವನ್ನು ಕೂಡ ಬಿಡ್ತಿಲ್ಲ, ಸಮುದ್ರವೂ ಕೂಡ ಒಣಗೋಗ್ತಾ ಕಡಿಮೆ ಆಗ್ತಿದೆ ನೀರು ಅಂತ ಬಾಬಾ ಹೇಳ್ತಿದ್ದಾರೆ. ಆ ಸಮುದ್ರ ಏನು ಒಣಗೋಗ್ತಿದೆ ಆ ಸ್ಥಾನವೂ ಕೂಡ ಬಿಡದೆ ಅಲ್ಲೂ ಕೂಡ ಏನು ಮಾಡ್ತಿದ್ದಾರೆ, ಮನೆಗಳು ಕಟ್ಕೊಂಡು ನಿವಾಸ ಮಾಡ್ತಿದ್ದಾರೆ. ಈ ರೀತಿ ಬಾಂಬೆ ಕೂಡ ನೋಡಿ ಮೊದಲು 80 ಅಥವಾ 90 ವರ್ಷದ ಹಿಂದೆ ಏನಾಗಿತ್ತು, ಇವಾಗ ಏನಾಗಿದೆ ನೋಡಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ ಬಾಂಬೆ ನೋಡಿದ್ರೆ ಇಟ್ಟಿಗೆ ಪೆಟ್ಟಿಗೆಗಳಿರುತ್ತಲ್ವ, ಆ ರೀತಿ ಎಲ್ಲವೂ ಕೂಡ ಮನೆಗಳು ಕಾಣಿಸುತ್ತೆ. ಅಷ್ಟೊಂದು ಮನೆಗಳಾಗ್ಬಿಟ್ಟಿದೆ, ಅಷ್ಟೊಂದು ಜನಸಂಖ್ಯೆ ಬೆಳೆದು ಬಿಟ್ಟಿದೆ. ಆದರೆ ಒಂದೇ ಒಂದು ಸೆಕೆಂಡಿನಲ್ಲಿ ಏನಾದರೂ ಸಮುದ್ರದಲ್ಲಿ ವಿಕೋಪ ಬಂತು ಅಂತಂದರೆ ಎಲ್ಲವೂ ಕೂಡ ಕರಾಚಿ ಆಗಿರ್ಬೋದು ಅಥವಾ ಈ ಬಾಂಬೆ ಆಗಿರ್ಬೋದು, ಅಂದರೆ ನದಿಯ ತೀರಗಳಿರುವಂಥ ಸ್ಥಾನ ಎಲ್ಲವೂ ಕೂಡ ಒಂದು ಸೆಕೆಂಡ್ನಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಅದೇ ಇಲ್ಲ, ಯಾವುದೇ ಸ್ಥಾನ ಹೆಂಗಾದರೂ ಕೂಡ ವಿನಾಶ ಆಗ್ಬೋದು. ಆದರೆ ಈಗ ಇರೋಕ್ಕೆ ಸ್ಥಾನ ಇಲ್ಲದೆ ಸಮುದ್ರದ ಹತ್ತಿರದಲ್ಲೆಲ್ಲವೂ ಕೂಡ ಸಮುದ್ರ ಒಣಗೋಗಿರುವಂಥ ಸ್ಥಾನಗಳೆಲ್ಲವೂ ಕೂಡ ಕಟ್ಟಿರೋದೆಲ್ಲವೂ ಕೂಡ ಏನಾಗ್ಬಿಡುತ್ತೆ, ಸಮಾಪ್ತಿ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಎಷ್ಟು ಜನ ಮನುಷ್ಯರು ಇರಲಿಕ್ಕೂ ಕೂಡ ಸ್ಥಾನ ಇಲ್ಲ ಅಲ್ವ. ನೀರು ಕೂಡ ಯಾಕೆ ಒಣಗೋಗ್ತಿದೆ ಅಂದರೆ ಇಷ್ಟು ಜನ ಕುಡಿತಿದ್ರೆ ನೀರು ಎಲ್ಲಿಂದ ಉತ್ಪನ್ನ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಬಾಬಾ ಹೇಳ್ತಿದ್ದಾರೆ ಸಮಯ ಪ್ರಮಾಣ ವೃದ್ಧಿ ಆಗ್ತಾ ಅತಿಯಾದ ಮೇಲೆ ಒಂದು ಸಮಯದಲ್ಲಿ ಇದೆಲ್ಲವೂ ಕೂಡ ವಿನಾಶ ಆಗಲಿದೆ. तुम जानते हो और सब खंड खत्म हो जाए, आफतें आने वाली है, इसलिए बाप कहते हैं जल्दी जल्दी तैयार होते रहो. जैसे शमशान में जब आकर जलकर खत्म होते हैं तब लौटते हैं, बाप भी विनाश के लिए आए हैं तो आधे पर तोड़े ही जाएंगे. आग लगाकर जब पूरा होगा तब चले जाएंगे, फिर बैठकर क्या करेंगे, आग बुझेगा नहीं, सब चले जाएंगे, सबको साथ ले जाएंगे. होना तो ज़रूर है, समझेंगे तो सब है, लेकिन समय का गपोड़ा बहुत बड़ा लगा दिया है. बच्चों को समझाने पर गीता पर है, गीता एपिसोड है ना, इसमें देवी देवता धर्म की स्थापना हो रही है. वहाँ
एक ही धर्म होगा, बाकी सब धर्म विनाश हो जाएगा. ಈಗ ತಾವು ಮಕ್ಕಳಿಗೆ ಅರ್ಥ ಮಾಡಿಸಲಾಗಿದೆ. ಕೇವಲ ಈ ಒಂದು ಖಂಡ ಮಾತ್ರ ಉಳ್ಕೊಳ್ಳುತ್ತೆ, ಉಳಿದ ಎಲ್ಲ ಖಂಡಗಳು ಕೂಡ ವಿನಾಶವಾಗಲಿದೆ. ಬಾಬಾ ಹೇಳ್ತಿದ್ದಾರೆ, ಇನ್ನು ಆಪತ್ತುಗಳು ಎದುರುಗಡೆ ಬರಲಿದೆ, ಅದಕ್ಕೋಸ್ಕರ ಅದರ ಮೊದಲೇ ನೀವು ತಯಾರಾಗಿಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಸ್ಮಶಾನಕ್ಕೆ ಹೋಗಿದ್ದಾರೆ ಅಂತಂದರೆ ಆ ಶವವನ್ನು ಎಲ್ಲ ಪೂರ್ತಿಯಾಗಿ ಸುಟ್ಟು ಎಲ್ಲವೂ ಕೂಡ ಭಸ್ಮ ಆದಮೇಲೆ ವಾಪಸ್ ಬರ್ತಾರಲ್ವ, ಅದೇ ರೀತಿ ನಾನು ಕೂಡ ಈ ಸಮಯದಲ್ಲಿ ಬಂದಿದ್ದೀನಿ. ಮಧ್ಯದಲ್ಲಿ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಇದೆಲ್ಲವೂ ಇದಕ್ಕೆಲ್ಲ ಬೆಂಕಿ ಹಾಕಿ ಇದೆಲ್ಲವೂ ಕೂಡ ಸಮಾಪ್ತಿ ಆದಮೇಲೆ ನಾನು ಹೋಗೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅದರ ಮೊದಲು ನೀವೇನು ಮಾಡಬೇಕು, ತಯಾರಾಗ್ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಮಧ್ಯದಲ್ಲಿ ನೀವು ಅಂದ್ಕೊಳ್ತೀರೇನೋ, ಒಂದ್ಸತಿ ಬೆಂಕಿ ಹಚ್ಬಿಟ್ಟು ಪರಮಾತ್ಮ ಹೋಗ್ಬಿಟ್ರೆ ನಾವು ಆರಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ. ಬಾಬಾ ಹೇಳ್ತಿದ್ದಾರೆ, ಇದು ಆರಿಸುವಂಥ ಪ್ರಶ್ನೆನೇ ಇಲ್ಲ, ಎಲ್ಲರನ್ನೂ ಕೂಡ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. बच्चों को समझाने पर वही ಗೀತಾ ಪರ್ ಹೇ. ಬಾಬಾ ಹೇಳ್ತಾರೆ, ಮಕ್ಕಳಿಗೂ ಕೂಡ ಅರ್ಥ ಮಾಡಿಸಲಿ ಗೀತೆಯನ್ನು ತಿಳಿಸಲಾಗುತ್ತೆ. ಈಗ ಗೀತೆ ಎಪಿಸೋಡ್ ನಡೀತಿದೆ. ದೇವಿ ದೇವತಾ ಧರ್ಮ ಸ್ಥಾಪನೆ ಆಗಲಿದೆ. ಅಲ್ಲಿ ಒಂದೇ ಒಂದು ಧರ್ಮವಿರುತ್ತೆ, ಬಾಕಿ ಎಲ್ಲ ಧರ್ಮಗಳು ಕೂಡ ವಿನಾಶವಾಗುತ್ತದೆ ಅಂತ ಬಾಬಾ ಹೇಳಿದ್ದಾರೆ. ಸಿರ್ಫ್ ಯह गीता ही है जो भगवान ने गाई है. मनुष्यों ने भक्ति मार्ग के लिए वेद शास्त्र बनाए, ऐसे ऐसे पॉइंट्स धारणा कर फिर सुनानी चाहिए. ಬಾಬಾ ಹೇಳ್ತಿದ್ದಾರೆ, ಈ ಒಂದು ಗೀತೆ ಮಾತ್ರ ಸತ್ಯವಾಗಿ ಭಗವಂತ ಬಂದು ತಿಳಿಸ್ಕೊಟ್ಟಿದ್ದಾರೆ, ಬಾಕಿ ಎಲ್ಲ ಶಾಸ್ತ್ರಗಳು ಕೂಡ ಮನುಷ್ಯರು ಬರೆದಿರುವುದು ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಮಾತುಗಳು ನೀವು ಈ ಸಮಯದಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ಇತರರಿಗೆ ಅರ್ಥ ಮಾಡಿಸಬೇಕು. कहते हैं बाबा भूल जाते हैं, धारणा नहीं होती है. ಬಾಬಾ ಏನು ಹೇಳ್ತಾರೆ, ಮಕ್ಕಳು ಎಲ್ಲ ಪಾಯಿಂಟ್ಸನ್ನು ನೀವು ಧಾರಣೆ ಮಾಡಿ ಇತರಿಗೆ ತಿಳಿಸಿ ಅಂತಂದರೆ ಮಕ್ಕಳು ಏನು ಹೇಳ್ತಾರೆ, ಬಾಬಾ ಮರ್ತೋಗ್ತೀವಿ, ಬಾಬಾ ನೆನಪೇ ಬರೋಲ್ಲ, ಮತ್ತು ನಾವು ಇದನ್ನು ಧಾರಣೆ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರಂತೆ. ಬಾಬಾ ಕೇಳ್ತೆ ಫಿರ್ ಕ್ಯಾ ಕರೆ, ನಿಮಗೆ ಧಾರಣೆ ಆಗ್ತಿಲ್ಲ ಮತ್ತೇನು ಮಾಡ್ತೀರಾ ಅಂತ ಕೇಳುತ್ತಿದ್ದಾರೆ ಬಾಬಾ. राजधानी स्थापना होती है, इसमें नंबर तो सब चाहिए. सबके ऊपर कृपा करने की ताकत हो तो बाप स्वर्ग का मालिक बना सबको दे, लेकिन नहीं. ಬಾಬಾ ಹೇಳ್ತಿದ್ದಾರೆ, ನೀವು ಈ ರೀತಿ ಪರಿಶ್ರಮ ಪಡಲಿಲ್ಲ, ನೆನಪಿಟ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದು ಹೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ರಾಜಧಾನಿ ಅಂತೂ ಸ್ಥಾಪನೆ ಆಗಬೇಕಲ್ಲ, ಅಲ್ಲಿ ನಂಬರ್ವಾರಾಗಿ ಪದವಿಗಳಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲಿ ನಾನು ಏನು ಮಾಡಲಿಕ್ಕಿಲ್ಲ, ನೀವು ನಂಬರ್ವಾರಾಗಿ ಬರಬೇಕಾಗುತ್ತೆ. ಒಂದು ವೇಳೆ ನನಗೇನಾದರೂ ವಿಶ್ವದ ಮಾಲೀಕಾಗಿ ನಿಮ್ಮನ್ನು ಮಾಡುವ ಶಕ್ತಿ ಇದ್ದಿದ್ದರೆ ಆದರೆ ನಾನು ಎಲ್ಲರನ್ನೂ ವಿಶ್ವದ ಮಾಲೀಕರನ್ನಾಗಿ ಮಾಡಿಬಿಡ್ತಿದ್ದೆ, ಆದರೆ ಹಂಗೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾತೋ ಬನ್ನಿ ಹೀ ಹೇ ನಂಬರ್ 1, ಇದಂತೂ ನಾನು ಮಾಡುವುದಲ್ಲ, ನೀವು ಆಗಬೇಕಾಗಿರೋದು, ಅದರಲ್ಲಿ ನೀವು ನಂಬರ್ವಾರ ಆಗ್ಬಿಡ್ತೀರಿ. या कोई भी समझ सकते हैं कि भगवान आया हुआ है, भगवान ज़रूर स्वर्ग की सौगात ले आए हैं. नई दुनिया स्थापन करने आते हैं तो ज़रूर संगम पर ही आएंगे. नई दुनिया स्थापन करने तुम सुनते हो और निश्चय से पुरुषार्थ करते हो. जिनको निश्चय ही नहीं वह कब सुधरेंगे ही नहीं. बल कितने भी माता मारो तो बाबा के अवतरण का पैगाम सबको देना है, मैसेज देना है. आगे चल अखबारों में भी पड़ जाएगा. जैसा तुम्हारा नाम बदनाम भी अखबारों द्वारा हुआ है, फिर नाम भला भी अखबारों द्वारा ही होगा. दुनिया तो बहुत बड़ी है, सब जगह तो तुम बच्चियाँ जा नहीं सकेंगे. कितने शहर है, कितने ढेर भाषाएँ हैं, अखबारों द्वारा सब जगह आवाज़ पहुँच जाएंगे. कोई भी आएंगे कहेंगे हाँ अखबार द्वारा आवाज़ सुना है, तो तुम्हारा नाम अखबारों द्वारा ही होगा. ऐसा नहीं समझो कि सब तरफ तुमको जाना पड़ेगा, फिर तो पता नहीं कितना समय लग जाएगा. अखबारों द्वारा ही एक्यूरेट सुनेंगे. तुम कहते भी हो कि बाप को याद करो तो पाप कट जाएगा. अखबारों में तो पढ़ना ही है. ತಂದೆ ಹೇಳ್ತಿದ್ದಾರೆ, ಸ್ವಯಂ ಭಗವಂತರನ ಅವತರಣೆ ಆಗಿದೆ ಎನ್ನುವಂಥ ಮಾತು ಈ ಪ್ರಪಂಚದಲ್ಲಿ
ಎಲ್ಲ ಮನುಷ್ಯರು ಕೂಡ ಗೊತ್ತಾಗಬೇಕು, ಇದು ತುಂಬ ಸಹಜವಾಗಿ ಅವರಿಗೆ ಗೊತ್ತಾಗುತ್ತೆ ಅಂತ ಭಗವಂತನೇ ಬಂದು ಸ್ವರ್ಗದ ಆಸ್ತಿಯನ್ನು ಈಗ ತಂದಿದ್ದಾರೆ. ಹೊಸ ಪ್ರಪಂಚದ ಸ್ಥಾಪನೆ ಅನ್ನೋದು ಮಾಡಲೇಬೇಕಾಗುತ್ತೆ. ಇದಾಗುವುದು ಸಂಗಮ ಯುಗದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಇದರಲ್ಲಿ ನಿಮಗೆ ನಿಶ್ಚಯ ಇರಬೇಕು. ನಿಶ್ಚಯ ಇಲ್ಲದೆ ಪುರುಷಾರ್ಥ ಮಾಡಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಿಶ್ಚಯ ಇಲ್ಲ ಅಂತಂದರೆ ಸುಧಾರಣೆ ಕೂಡ ಆಗುವುದಿಲ್ಲ. ಕೆಲವು ಮನುಷ್ಯರಿಗೆ ಎಷ್ಟು ಹೇಳಿದ್ರೂ ಅವರು ಸುಧಾರಣೆ ಆಗುವುದೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ನಿಶ್ಚಯ ಇರುವುದಿಲ್ಲ. ನೀವು ನಿಶ್ಚಯ ಇಟ್ಕೊಂಡು ಮುಂದೆ ಹೋಗಿ. ಈಗ ತಂದೆ ಅವತರಣೆ ಆಗಿದ್ದಾರೆ ಎನ್ನುವಂಥ ಸಂದೇಶ ಪ್ರಪಂಚದವರಿಗೆ ತಿಳಿಸಬೇಕು. ಭಗವಂತನ ಅವತರಣೆ ಆಗಿದೆ ಅಂತ. ಯಾವ ಭಗವಂತನನ್ನು ಹುಡುಕ್ತಿದ್ವೋ, ಎಷ್ಟೊಂದು ಜನ್ಮಗಳಿಂದ ತಪ್ಪಿಸ್ತಿದ್ವೋ ಅವರನ್ನು ನೋಡಲಿಕ್ಕೆ, ಅವರೇ ಬಂದಿದ್ದಾರೆ ಅಂತ ತಿಳಿಸಿ. ಬಾಬಾ ಹೇಳ್ತಾರೆ ಸಂದೇಶ ಅನ್ನೋದು ನ್ಯೂಸ್ ಪೇಪರ್ಸಲ್ಲೂ ಕೂಡ ಹಾಕ್ಬೋದು. ನ್ಯೂಸ್ ಪೇಪರ್ಸಿಂದ ಕೂಡ ಸೇವೆ ಆಗುತ್ತದೆ ಅಂತ. ಯಾವ ನ್ಯೂಸ್ ಪೇಪರ್ಸಿಂದ ನಿಮ್ಮ ಹೆಸರು ಕೆಡುತ್ತೋ ಅದೇ ನ್ಯೂಸ್ ಪೇಪರ್ಸಿಂದ ಮತ್ತೆ ನಿಮ್ಮ ಹೆಸರು ಅನ್ನೋದು ಪ್ರಸಿದ್ಧ ಆಗಬೇಕು ಅಂತ. ಬ್ರಹ್ಮ ಬಾಬಾ ಇರುವಂಥ ಸಮಯದಲ್ಲಿ ಫಾರಿನಲ್ಲೂ ಕೂಡ ಹೋಗಿತ್ತು. ಕೆಟ್ಟದಾಗೆಲ್ಲ ಕೂಡ ಯಜ್ಞದ ಬಗ್ಗೆ ನ್ಯೂಸ್ ಪೇಪರಲ್ಲಿ ಬರೆದಿದ್ದರು. ಆದರೆ ಇವಾಗ ನೋಡಿ, ಇದೇ ಸಮಯದಲ್ಲಿ ಎಷ್ಟೊಂದು ನ್ಯೂಸ್ ಪೇಪರ್ಸಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ಬ್ರಹ್ಮಕುಮಾರಿಸ್ ಬಗ್ಗೆ ಜ್ಞಾನವೂ ಕೂಡ ಹೋಗ್ತಿದೆ. ಪ್ರತಿಯೊಬ್ಬರವರೆಗೂ ಕೂಡ ಇದು ತಲುಪ್ತಿದೆ. ಬಾಬಾ ಹೇಳ್ತಾರೆ ಪ್ರಪಂಚ ತುಂಬ ವಿಶಾಲವಾಗಿದೆ. ಪ್ರತಿಯೊಂದು ಕಡೆ ನೀವೇ ಹೋಗಿ ತಿಳಿಸ್ಬೇಕು ಅಂದರೆ ತುಂಬ ಸಮಯ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ನ್ಯೂಸ್ ಪೇಪರ್ಸ್ನ ಮೆಸೇಜ್ ಹೋಗುತ್ತೆ. ಇನ್ನು ಮುಂದೆ ಯಾವ ಥರ ಸಮಯ ಬರುತ್ತೆ ಅಂದರೆ ಅವರೇ ನಿಮ್ಮ ಹತ್ರ ಬರ್ತಾರೆ. ನಾವು ನ್ಯೂಸ್ ಪೇಪರಲ್ಲಿ ಓದಿದ್ವಿ ಈ ಸಂದೇಶವನ್ನು ಅಂತ ನಿಮ್ಮನ್ನು ಹುಡುಕೊಂಡೇ ಅವರೇ ಬರ್ತಾರೆ. ಆ ರೀತಿ ಸಮಯ ಬರುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ನೀವೇನು ಮಾಡಿ, ಈ ನ್ಯೂಸ್ ಪೇಪರ್ಸ್ ಅನ್ನೋದು ಆ್ಯಕ್ಯುರೇಟಾಗಿ ನೀವು ತಿಳಿಸ್ಬೋದು. ಅದರಲ್ಲಿ ಬರೀರಿ, ಒಬ್ಬ ತಂದೆ ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮ ಆಗಿಬಿಡುತ್ತದೆ ಅಂತ. ಆಗ ನಿಮ್ಮ ಹೆಸರು ಏನಾಗುತ್ತೆ, ಪ್ರಸಿದ್ಧ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೈಸೆ ಕಲ್ ಪೆಹಲೆ ಪತಾ ಪಡಾ ಹೋಗಾ ವೈಸಾ ಹಿ ಸಮಯ ಪರ್ ಪಡೆ. ಮತ್ತೆಲ್ಲರಿಗೂ ಒಂದೇ ಸಮಯದಲ್ಲಿ ಜ್ಞಾನ ಸಿಗುತ್ತೆ ಅಂತಿಲ್ಲ. ಹೆಂಗೆ ಹಿಂದಿನ ಕಲ್ಪದಲ್ಲಿ ಯಾವಾಗ ಯಾರಿಗೆ ಈ ಜ್ಞಾನ ತಲುಪಿತ್ತೋ ಅದೇ ಸಮಯದಲ್ಲಿ ಅವರಿಗೆ ತಲುಪುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. सबको मैसेज मिलेगा, युक्तियाँ चल रही है, बहुत अखबार वाले डालेंगे, किसी को बुद्धि में बैठा और डाल देंगे. ಬಾಬಾ ಹೇಳ್ತಾರೆಲ್ಲ ನ್ಯೂಸ್ ಪೇಪರ್ಸ್ ಅವರು ನಿಮ್ಮ ಸಂದೇಶನ ಅವರೇ ಹಾಕ್ತಾರೆ. ಬುದ್ಧಿಯಲ್ಲಿ ಬಂದರೆ ಸಾಕು ಎಲ್ಲರೂ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. सब धर्म वालों को मालूम पड़ जाएगा, तब तो कहेंगे ಓಹೋ ಪ್ರಭು ತುಮ್ಹಾರಿ ಲೀಲಾ. ಎಲ್ಲ ಧರ್ಮದವರು ಕೂಡ ತಂದೆ ಪರಿಚಯ ಸಿಗಬೇಕು ಅಲ್ವಾ? ಏಕೆಂದರೆ ಎಲ್ಲರ ತಂದೆ ಒಬ್ಬರೇ ಆಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸಂದೇಶ ತಲುಪುತ್ತದೆ ಹೆಂಗೋ ಒಂದು ರೀತಿಯಲ್ಲಿ. ಅದಕ್ಕೆ ತಂದೆ ಮಹಿಮೆ ಓ ಪ್ರಭು ನಿನ್ನ ಲೀಲೆ ಅಪರಮಪಾರ ಅಂತ ಹೇಳಲಾಗಿದೆ. ಏಕೆಂದರೆ ಅವರೆಷ್ಟೊಂದು ಗುಪ್ತವಾಗಿದ್ದರೂ ಕೂಡ ಎಲ್ಲರೂ ಕೂಡ ಸಂದೇಶವನ್ನು ಮುಟ್ಟಿಸುತ್ತಾರೆ. ಇದೆಲ್ಲವೂ ಕೂಡ ಒಂದು ಆಟ, ನೀವೆಲ್ಲರೂ ಕೂಡ ನೋಡ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. पिछाड़ी में बात की याद सबको आएगी, परंतु कुछ भी कर नहीं सकेंगे. ये खेल है, खेल को जान जाएंगे. ಕೆಲವರಿಗೆ ಹಿಂಗೆ ಅಂದರೆ ಅಂತಿಮ ಕ್ಷಣಗಳಲ್ಲೇ ತಂದೆ ಪರಿಚಯ ಸಿಗುತ್ತಂತೆ. ಆ ಸಮಯದಲ್ಲಿ ಅವ್ರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇವಾಗ ನಮಗೆ ಪುರುಷಾರ್ಥ ಮಾಡಲಿಕ್ಕೆ ಸಮಯ ಸಿಕ್ಕಿದೆಯೋ ಹಾಗೆ ಲಾಸ್ಟಲ್ಲಿ ಬರುವಂಥವ್ರಿಗೆ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ಕೂಡ ಭಾಗ್ಯ ಅಲ್ವಾ ನಮಗೆ ಸಿಕ್ಕಿರೋದು. ಒಂದು ಆಟ, ಆ ಆಟವನ್ನು ಈಗ ನೀವು ತಿಳ್ಕೊಂಡಿದ್ದೀರಲ್ವ. 84 ಜನ್ಮಗಳ ಒಂದು ಆಟ ಏನಿದೆ ಇದು ಕೂಡ ನೀವು ನ್ಯೂಸ್ ಪೇಪರ್ಸಲ್ಲೆಲ್ಲ ಹಾಕಿ, ಎಲ್ಲಿಗೆ ಹೋಗಿದ್ರೂ ಕೂಡ ನ್ಯೂಸ್ ಪೇಪರ್ಸ್ ಹಾಕ್ತಾರಲ್ವ, ನ್ಯೂಸ್ ಪೇಪರ್ಸ್ ಓದ್ತಾರೆ. ಅಖಬಾರ್ ದ್ವಾರ ಸಬ್ಕೋ ಆವಾಜ್ ತೋ ಪಹುಂಚೇಗಾ ಹಿ, ತುಮಾರಿ ಬಾತೆ ತೋ ಸಬ್ಸೆ ಊಂಚೆ. ಎಲ್ಲ ಕಡೆ ನಿಮ್ಮ ಸಂದೇಶ ತಲುಪುತ್ತೆ. ನ್ಯೂಸ್ ಪೇಪರ್ಸಿನ ಮುಖಾಂತರ ಕೂಡ ಸೇವೆಯನ್ನು ಮಾಡಿಸಬಹುದು. ಈ ಎಲ್ಲ ಮಾತುಗಳು ಏನಿದೆ ನೀವು ಹೇಳ್ತೀರಿ ಇದು ತುಂಬ ಉನ್ನತವಾಗಿದೆ. ವಿನಾಶದ ಸಮಯದಲ್ಲಂತೂ ಎಲ್ಲರೂ ಬರಲೇಬೇಕು ಡ್ರಾಮಾದ ಪ್ಲಾನ್ ಅನುಸಾರ ಅಂತ ಬಾಬಾ ಹೇಳ್ತಾರೆ. ಇವಾಗ ಯಾರು ವಿರೋಧನೂ ಮಾಡ್ತಿರ್ಬೋದು, ಕೇಳದೇನೇ ಇರ್ಬೋದು, ಅಥವಾ ಅವ್ರವರೆಗೂ ಸಂದೇಶ ತಲುಪದೇ ಇರ್ಬೋದು. ಆದರೆ ಅಂತ್ಯ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ನನ್ನ ತಂದೆ ಇವರೇ, ನನ್ನ ತಂದೆ ಬಂದಿದ್ದಾರೆ ಎನ್ನುವಂತಹ ಸಂಕಲ್ಪ ಅನ್ನೋದು ಎಲ್ಲರಲ್ಲೂ ಕೂಡ ಬರುತ್ತದೆ ಅಂತ ಬಾಬಾ ಹೇಳುತ್ತಿದ್ದಾರೆ. ಅಲ್ಲಿಂದನೇ ಏಕಮತ ಅನ್ನೋದು ಮೊದಲಾಗುತ್ತೆ. ಸತ್ಯುಗದಿಂದನೇ ಏಕಮತ ಅಂತಲ್ಲ, ಕಲಿಯುಗದ ಎಂಡಿಂಗಲ್ಲೇ ಏಕಮತ ಅನ್ನೋದಾಗುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಬ್ಬ ತಂದೆಯ ಬಗ್ಗೆ ಸತ್ಯ ಪರಿಚಯವನ್ನು ತಿಳ್ಕೊಳ್ತಾರೆ. ಜೈಸೆ ಕಲ್ಪ ಪಹಲೆ ಮಾಲೂಮ್ ಪಡಾ ಹೋಗಾ ಅಭಿ ಭಿ ಪಡೇಗಾ,
धीरे धीरे स्थापना होती है ना। संगम युग याद पड़ेगा तो स्वर्ग भी याद पड़ेगा। स्वर्ग को याद करो और मन मनाओ, बाप को भी याद करो तो बेड़ा पार होगा। जब तक विनाश ना हो शांति कहाँ से आएगा। विनाश का नाम ही खड़ा है। मनुष्य सुनकर बहुत डरते हैं, यह तो राइट की बात है। पति तो दुनिया में अनेक दुख है, पावन दुनिया में अनेक सुख है। बाप देखो सौगात कैसे लाते। ಮೆಲ್ಲ ಮೆಲ್ಲನೆ ಈಗ ಸ್ಥಾಪನೆ ಆಗುತ್ತದೆ. ಸಂಗಮ ಯುಗ ನೆನಪಿಗೆ ಬಂದಾಗಲ ಸತ್ಯಯುಗ ಕೂಡ ನೆನಪಿಗೆ ಬರುತ್ತಲ್ವ. ಸ್ವರ್ಗದಲ್ಲಿ ಯಾರೂ ಕೂಡ ತಂದೆ ಒಬ್ಬರ ನೆನಪು ಮಾಡಿ ಅಂತ ಹೇಳೋದಿಲ್ಲ. ಸ್ವರ್ಗಕ್ಕಾಗಿ ನೀವೀಗ ತಂದೆಯನ್ನು ನೆನಪು ಮಾಡ್ತಿದ್ದೀರಿ. ಮನ್ಮನಾಭವ ಅಂತ ತಂದೆ ಹೇಳ್ತಿದೆ. ವಿನಾಶ ಎನ್ನುವಂಥ ಶಬ್ದವೇ ತುಂಬ ಕಠಿಣವಾಗಿದೆ. ಇದು ಮನುಷ್ಯರು ಇಷ್ಟಪಡುವುದಿಲ್ಲ. ಆದರೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಅನೇಕ ದುಃಖಗಳಿದೆ, ಆದರೆ ಸತ್ಯಯುಗದಲ್ಲಿ ಅನೇಕ ಸುಖವಿದೆ. ಆ ಸುಖ ಸ್ಥಾಪನೆ ಆಗಬೇಕಂದ್ರೆ ಈಗಿದ್ರೆ ವಿನಾಶ ಆಗಲೇಬೇಕು. ತಂದೆ ನಿಮಗೆ ಹೊಸ ಪ್ರಪಂಚದ ಬಹುಮಾನ ಅಥವಾ ಉಡುಗೊರೆಯನ್ನು ನಿಮಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ದೊಡ್ಡ ಉಡುಗೊರೆ ಅಲ್ವಾ ಇದು ಅಂತ ಹೇಳ್ತಿದ್ದಾರಲ್ವಾ. अच्छा, मीठे मीठे सिकलरे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, पढ़ाई को अच्छी तरह पढ़कर ऊंच पद पाना है। ವಿದ್ಯೆಯನ್ನು ಚೆನ್ನಾಗಿ ಓದಿ ಉನ್ನತ ಪದವಿಯನ್ನು ಪಡೆಯಬೇಕು. ವಿದ್ಯೆಯನ್ನು ಚೆನ್ನಾಗಿ ಓದಿ ಉನ್ನತ ಪದವಿಯನ್ನು ಪಡೆಯಬೇಕು. ಆಫतें आने के पहले नई दुनिया के लिए तैयार होना है। ಆಪತ್ತುಗಳು ಬರುವ ಮೊದಲೇ ಹೊಸ ಪ್ರಪಂಚಕ್ಕಾಗಿ ತಯಾರು ಮಾಡಿಕೊಳ್ಳಬೇಕು. ಆಪತ್ತುಗಳು ಬರುವ ಮೊದಲೇ ಹೊಸ ಪ್ರಪಂಚಕ್ಕಾಗಿ ತಯಾರಿ ಮಾಡಿಕೊಳ್ಳಬೇಕಾಗಿದೆ. सेकेंड पॉइंट, अपने को सुधारने के लिए निश्चय बुद्धि बनना है। ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ನಿಶ್ಚಯ ಬುದ್ಧಿಯವರಾಗಬೇಕು. ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ನಿಶ್ಚಯ ಬುದ್ಧಿಯವರಾಗಬೇಕು. वाणी से परे वानप्रस्थ में जाना है, इसलिए इस दुखधाम को भूल शांतिधाम और सुखधाम को याद करना है. ವಾಣಿಯಿಂದ ದೂರ ವಾನಪ್ರಸ್ಥಕ್ಕೆ ಹೋಗಬೇಕೆಂದರೆ ವಾಣಿಯಿಂದ ದೂರ ವಾನಪ್ರಸ್ಥಕ್ಕೆ ಹೋಗಬೇಕು. ಆದ್ದರಿಂದ ಈ ದುಃಖಧಾಮವನ್ನು ಮರೆತು ವಾಣಿಯಿಂದ ದೂರ ವಾನಪ್ರಸ್ಥಕ್ಕೆ ಹೋಗಬೇಕು. ಆದ್ದರಿಂದ ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ. वरदान, किसी भी परिस्थिति में फुल स्टॉप लगाकर दुआओं का अधिकार प्राप्त करने वाले महान आत्मा भव. ಯಾವುದೇ ಪರಿಸ್ಥಿತಿಯಲ್ಲೂ ಫುಲ್ ಸ್ಟಾಪ್ ಹಾಕಿ ಆಶೀರ್ವಾದಗಳ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಯಾವುದೇ ಪರಿಸ್ಥಿತಿಯಲ್ಲಿ ಫುಲ್ ಸ್ಟಾಪ್ ಹಾಕಿ ಆಶೀರ್ವಾದಗಳ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ महान आत्मा भव। स्पष्टीकरण, महान आत्मा वो है जिसमें स्वयं को बदलने की शक्ति है और जो किसी भी परिस्थिति में फुल स्टॉप लगाने में स्वयं को पहले ऑफर करते हैं, मुझे करना है, मुझे बदलना है। ऐसी आफतें करने के पहले 3 प्रकार की दुआओं मिलती है। पहला, स्वयं की दुआओं अर्थात खुशी मिलती है। दूसरा, बाप द्वारा। तीसरा, ब्राह्मण परिवार द्वारा। इसलिए अलबेलापन नहीं लाओ कि ये तो होता ही है, चलता है। फुल स्टॉप लगाकर अलबेलापन को परिवर्तन कर अलर्ट बन जाओ। महान ಆತ್ಮ ಅವರೇ ಆಗಿದ್ದಾರೆ. ಯಾರು ಸ್ವಯಂವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಇಟ್ಕೊಳ್ತಾರೋ ಅವರು, ಹಾಗೂ ಯಾವುದೇ ಪರಿಸ್ಥಿತಿಯಲ್ಲೂ ಫುಲ್ ಸ್ಟಾಪ್ ಹಾಕಿ ಸ್ವಯಂವನ್ನು ಮೊಟ್ಟ ಮೊದಲು ಆಫರ್ ಮಾಡ್ತಾರಂತೆ. ನಾನೇ ಮಾಡಬೇಕು, ನಾನೇ ಬದಲಾವಣೆ ಆಗಬೇಕು ಅಂತ ಸ್ವಯಂ ಮುಂದೆ ಹೋಗ್ತಾರೆ. ಯಾವುದರಲ್ಲಿ? ಬದಲಾವಣೆ ಆಗೋದ್ರಲ್ಲಿ. ಈ ರೀತಿ ಸ್ವಯಂವನ್ನು ಆಫರ್ ಮಾಡಿಕೊಳ್ಳೋದ್ರಿಂದ 3 ಪ್ರಕಾರದ ಆಶೀರ್ವಾದ ಸಿಗುತ್ತೆ. ಮೊಟ್ಟ ಮೊದಲನೇದು ಸ್ವಯಂಗೆ ಸ್ವಯಂ ಆಶೀರ್ವಾದ ಸಿಗುತ್ತೆ, ಅಂದರೆ ಆಂತರಿಕವಾಗಿ ನಮಗೆ ಖುಷಿ ಇರುತ್ತೆ. ಎರಡನೇದು ತಂದೆಯಿಂದ ಆಶೀರ್ವಾದ ಸಿಗುತ್ತೆ. ಮೂರನೇದು ಬ್ರಾಹ್ಮಣ ಪರಿವಾರದ ಮೂಲಕ ಆಶೀರ್ವಾದ ಸಿಗುತ್ತೆ. ಅದಕ್ಕೆ ಹುಡುಗಾಟಿಕೆತನದಲ್ಲಿ ಬರಬೇಡಿ, ಇದಾಗ್ಬಿಡುತ್ತೆ, ನಡೆದು ಬಿಡುತ್ತೆ ಅಂತ ಫುಲ್ ಸ್ಟಾಪ್ ಹಾಕಿ ಹುಡುಗಾಟಿಕೆತನಕ್ಕೆ ಪರಿವರ್ತನೆ ಮಾಡಿಕೊಂಡು ಅಲರ್ಟ್ ಆಗಿಬಿಡಿ ಅಂತ ಹೇಳ್ತಿದ್ದಾರೆ. स्लोगन, संकल्पों की एकाग्रता द्वारा ही श्रेष्ठ परिवर्तन में फास्ट गति आ सकती है. ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಶ್ರೇಷ್ಠ ಪರಿವರ್ತನೆಯಲ್ಲಿ ಫಾಸ್ಟ್ ಗತಿ ಅಂದರೆ ತೀವ್ರಗತಿಯನ್ನು ನೀವು ನೋಡಬಹುದು. ಸಂಕಲ್ಪಗಳಲ್ಲಿ ಏಕಾಗ್ರತೆ ಇದ್ದರೆ ಶ್ರೇಷ್ಠ ಪರಿವರ್ತನೆಯನ್ನು ನೀವು ತುಂಬ ಸ್ಪೀಡಾಗಿ ನೋಡ್ಬೋದು ಅಂತ ನಾವು ಹೇಳ್ತೇವೆ. ನೀವು ಕೂಡ ತುಂಬ ಸ್ಪೀಡಾಗಿ ಬದಲಾವಣೆ ಆಗ್ತೀರಿ ಅಂತ. ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಶ್ರೇಷ್ಠ ಪರಿವರ್ತನೆಯಲ್ಲಿ ಫಾಸ್ಟ್ ಗತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ತುಂಬ ತೀವ್ರವಾಗಿ ನೀವು ಶ್ರೇಷ್ಠ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಸಾಧ್ಯ, ಒಂದು ವೇಳೆ ತಮ್ಮಲ್ಲಿ ಸಂಕಲ್ಪಗಳ ಏಕಾಗ್ರತೆ ಇದ್ದರೆ ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ. ಇವತ್ತು ಬಾಬಾ ತಿಳಿಸ್ತಿದ್ರು, ಇದೆಲ್ಲವೂ ಕೂಡ ದುಃಖದ ದಡವಾಗಿದೆ, ಇಲ್ಲಿದ್ದರೂ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ, ಏಕೆಂದರೆ ನೀವು ಪುನಃ ಅಲ್ಲಿಗೆ ಹೋಗಬೇಕಾಗಿದೆ ಎನ್ನುವ ಸಂದೇಶವನ್ನು ತಂದೆ ನಮ್ಮೆಲ್ಲರಿಗೂ ತಿಳಿಸ್ತಾರೆ.